ಜಾರಿಗೆ ಬಿಎಂಆರ್ಸಿಎಲ್ ಮುಂದಾಗಿದೆ. ಮೆಟ್ರೋ ಪ್ರಯಾಣಿಕರ ಮೂಗಿಗೆ ತುಪ್ಪ ಸವರಿದೆ ಬಿಎಂಆರ್ಸಿಎಲ್. ಸ್ಟೇಜ್ ಲೆಕ್ಕದಲ್ಲಿ ದರ ಇಳಿಕೆಗೆ ಬಿಎಂಆರ್ಸಿಎಲ್ ಮುಂದಾಗಿದೆ. ಮೆಟ್ರೋ ಟಿಕೆಟ್ 10 ರೂಪಾಯಿ, ಗರಿಷ್ಠ ಕನಿಷ್ಠ 90 ರೂಪಾಯಿಗಳಲ್ಲಿ ಬದಲಾವಣೆ ಇಲ್ಲ. ಮೆಟ್ರೋ ಪ್ರಯಾಣಿಕರ ಮೂಗಿಗೆ ಬಿಎಂಆರ್ಸಿಎಲ್ ತುಪ್ಪ ಸವರುತ್ತಾ ಇದೆ. ನಾಳೆಯಿಂದಲೇ ಹೊಸ ಪರಿಷ್ಕೃತ ದರ ಜಾರಿಯಾಗಿದೆ. ಈಗಾಗಲೇ ಟಿಕೆಟ್ ದರ ಏರಿಕೆಯನ್ನ ಕಂಡು ಮೆಟ್ರೋ ಪ್ರಯಾಣಿಕರು ಮೆಟ್ರೋದಿಂದಲೇ ದೂರ ಸರಿದಿದೆ. ಪ್ರಯಾಣಿಕರ ಸಂಖ್ಯೆ ಸಾಕಷ್ಟು ಇಳಿಮುಖವಾಗಿತ್ತು. ಜೊತೆಗೆ ಬಹಳ ದೊಡ್ಡ ಆಕ್ರೋಶ ವ್ಯಕ್ತವಾಯಿತು. ಮುಖ್ಯಮಂತ್ರಿಗಳು ಕೂಡ ಸೂಚನೆ ಕೊಟ್ಟ ಬೆನ್ನಲ್ಲೇ ಬಿಎಂಆರ್ಸಿಎಲ್ ಈಗ ದರ ಇಳಿಕೆ ಮಾಡ್ತಾ ಇದೆ. ನಾಳೆಯಿಂದಲೇ ಪರಿಷ್ಕೃತ ದರ ಅಪ್ಲೈ ಆಗುತ್ತೆ. ಈ ದರದಲ್ಲಿ ಯಾವುದೇ ಬದಲಾವಣೆ ಆಗಲ್ಲ ಅಂತ ಮೆಟ್ರೋ ಎಂಡಿ ಹೇಳಿದ್ದಾರೆ. ಈಗಿರೋ 60 ರೂಪಾಯಿ ದರದಲ್ಲಿ 10 ರೂಪಾಯಿ ಕಡಿಮೆ ಆಗ್ಬೋದು ಅಂತ. This will be done without diluting any of the provisions of the recommendations, none of the discussions of the, whatever recommendations and act ಪ್ರಕಾರ ಏನಿದೆ ಅದರ ಆಧಾರದ ಮೇಲೆ ಬೋರ್ಡ್ ತೀರ್ಮಾನ ಮಾಡಿಬಿಟ್ಟಿದ್ದೇನೆ. So we hope that we will be able to provide some relief to some of the customers. Earlier there were certain ಕೇಳಿ ಮೇಡಮ್, let me complete. ಏನಾಗ್ತದೆ, when you do merging there will be some fares which will be lower in one stage and another fare which will be in another stage. So ಒಂದರದು ಜಂಪ್ ಜಾಸ್ತಿ ಆಗ್ತದೆ, ಇನ್ನೊಂದರು ಜಾಸ್ತಿ ಆಗ್ತದೆ. So now 50% ಅಥವಾ 51% which we taken is a general average. So that hike is the recommendation of the committee. We are assumed actually weighted average ತಗೊಳ್ಳುವಾಗ we assumed it will be something like 46 to 46%. That will remain. The weighted average will remain. It will come down by, most probably it will come down by one stage to 50. I said, if it becomes 29 and it's gone up to 60, my assumption is that based on this correction, this calibration which you have done, it will come down. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ರಕ್ಷಾ, ಇಲ್ಲಿ ಬಿಎಂಆರ್ಸಿಎಲ್ ಹೇಳ್ತಾ ಇರೋದು 46% ನಾವು ಏರಿಕೆ ಮಾಡಿದೀವಿ ಅಂತ, ಆದ್ರೆ 100% 1 to ಡಬಲ್ ಏರಿಕೆ ಆಗಿದೆ. ಈಗ ಅದನ್ನ ಸರಿ ಮಾಡೋದಕ್ಕೆ ಹೊರಟಿದ್ದಾರೆ, ಬಟ್ ಅಲ್ಲೂ ಒಂದಷ್ಟು ಎಡವಟ್ಟಿದೆ ಅಂತ ಅನ್ನಿಸ್ತಾ ಇದೆ. ಈಗಿರೋ 60 ರೂಪಾಯಿ ದರದಲ್ಲಿ 10 ರೂಪಾಯಿ ಮಾತ್ರ ಇಳಿಸೋದಕ್ಕೆ ಸಾಧ್ಯ ಅಂತ ಯಾವ ಲೆಕ್ಕಾಚಾರದಲ್ಲಿ ಇಳಿಕೆ ಮಾಡ್ತಿದ್ದಾರೆ ಇವರು? ಶ್ವೇತಾ, ಎಲ್ಲೋ ಒಂದ್ ಕಡೆ ಏನನ್ಸ್ತಿದೆ ಅಂದ್ರೆ ಬಿಎಂಆರ್ಸಿಎಲ್ ಸಾರ್ವಜನಿಕರ ಜೊತೆ ಆಟ ಆಡ್ತಿದ್ಯಾ ಅಂತ ಅನಿಸ್ತಾ ಇದೆ. ಯಾಕಂತಂದ್ರೆ ಪ್ರಯೋಗ ಮಾಡ್ತಿದ್ಯಾ, ಎಷ್ಟು ದರಕ್ಕೆ ಸಾರ್ವಜನಿಕರು ಒಪ್ಕೋಬಹುದು, ಎಷ್ಟು ಜನಕ್ಕೆ ಎಷ್ಟು ದರವನ್ನ ನಾವು ಫಿಕ್ಸ್ ಮಾಡಿದ್ರೆ ಸಾರ್ವಜನಿಕರು ಕೊಡೋಕೆ ಮುಂದಾಗ್ಬೋದು ಅನ್ನೋದನ್ನ ಒಂದು ರೀತಿ ಪ್ರಯೋಗಾತ್ಮಕವಾಗಿ ಮಾಡ್ತಾ ಇದೆಯಾ ಅಂತ ಅನ್ಸುತ್ತೆ. ಅಂದ್ರೆ ಯಾವುದೇ ಒಂದು ವೈಜ್ಞಾನಿಕ ತರ್ಕಕ್ಕೆ ನಿಲುಕದಂತಹ ಒಂದು ದರ ಏರಿಕೆ ಇದಾಗಿತ್ತು ಅಂತಕ್ಕಂಥದ್ದು. ಹಾಗಾಗಿ ಸಾಕಷ್ಟು ಸಾರ್ವಜನಿಕರಿಂದ ವಿರೋಧ ಕೂಡ ಬಂದಿತ್ತು. ಈ ಖುದ್ದು ಬಿಎಂಆರ್ಸಿಎಲ್ ಒಪ್ಕೊಂಡಿದೆ 7ರಿಂದ 8% ಪ್ರಯಾಣಿಕರ ಒಂದು ಸಂಖ್ಯೆ ಕೂಡ ಕಡಿಮೆ ಆಗಿದೆ ಅಂತ. ಸೊ ಅದರ ಎಫೆಕ್ಟ್ ಕೂಡ ಕಾಣ್ತಾ ಇತ್ತು. ಹಾಗೇನೇ ವಿರೋಧ ಪಕ್ಷದವರು ಹಾಗೇನೆ ಪ್ರತಿಪಕ್ಷದವರು ಎಲ್ಲರೂ ಕೂಡ ಈ ವಿರುದ್ಧವಾಗಿ ಸಾಕಷ್ಟು ಪ್ರತಿಭಟನೆಗಳನ್ನ ಮಾಡಿದ್ರು. ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಆಕ್ರೋಶಗಳು ವ್ಯಕ್ತವಾದ ಹಿನ್ನೆಲೆಯಲ್ಲಿ ಇದೀಗ ಬಿಎಂಆರ್ಸಿಎಲ್ ಇವತ್ತು ಪತ್ರಿಕಾಗೋಷ್ಠಿಯನ್ನ ಮಾಡಿ ಎಂಡಿ ಹೇಳ್ತಾ ಇದ್ದಾರೆ, ನಾವು ಸ್ಟೇಜ್ ವೈಸ್ ಇವಾಗ ದರ ಏರಿಕೆ ಏನಾಗಿದೆ ಅದನ್ನ ಕಡಿಮೆಗೊಳಿಸ್ತೀವಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಹೊರತು ಎಷ್ಟು % ದರ ಇಳಿಕೆ ಆಗುತ್ತೆ ಅಂತಕ್ಕಂಥದ್ದನ್ನ ಈ ಕ್ಷಣಕ್ಕೂ ಕೂಡ ಹೇಳಲಿಕ್ಕೆ ಅವರು ರೆಡಿ ಇಲ್ಲ ಅಂತಕ್ಕಂಥದ್ದು. ಇದನ್ನ ನೋಡಿದಾಗ ಎಲ್ಲ ಒಂದ್ ಕಡೆ ಜನರ ಮೂಗಿಗೆ ತುಪ್ಪ ಸವರುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಮಿನಿಮಮ್ ಚಾರ್ಜ್ 10 ರೂಪಾಯಿ, ಹಾಗೆ ಮ್ಯಾಕ್ಸಿಮಮ್ ಚಾರ್ಜ್ ಏನಿದೆ 90 ರೂಪಾಯಿ, ಅದು ಹಾಗೆ ಇರುತ್ತೆ ಅನ್ನುವಂಥದ್ದು ಕೂಡ ಒಂದು ಕಡೆ ಹೇಳ್ತಾರೆ. ಮತ್ತೊಂದು ಕಡೆ ಸ್ಟೇಜ್ ವೈಸ್ ನಾವು ಕಡಿಮೆ ಮಾಡ್ತಾ ಬರ್ತೀವಿ ಅಂತ ಹೇಳ್ತಾರೆ. ಸೊ ಎಲ್ಲೆಲ್ಲ 25, 23 ರೂಪಾಯಿ ಇತ್ತು ಅವೆಲ್ಲವೂ ಕೂಡ 60 ರೂಪಾಯಿ ಆಗಿತ್ತು, ಅದನ್ನ ನಾವು 50 ರೂಪಾಯಿಗೆ ಇಳಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಸೊ ಎಷ್ಟು ಏರಿಕೆ ಆಗಿತ್ತು, ಎಷ್ಟನ್ನ ಇಳಿಸ್ತೀವಿ ಅಂತ ಹೇಳ್ತಾ ಇದೆಯೋ ಹೊರತು ಬಿಎಂಆರ್ಸಿಎಲ್ ಕಡಾಖಂಡಿತವಾಗಿ ಇಷ್ಟು ಪರ್ಸೆಂಟೇಜ್ನ ಇಳಿಕೆಯನ್ನ ಮಾಡ್ತೀವಿ ನಾವು ಅನ್ನುವಂತಹ ಒಂದು ಸ್ಪಷ್ಟವಾದಂತಹ ಹೇಳಿಕೆಯನ್ನ ಕೊಡ್ತಾ ಇಲ್ಲ. ಇದನ್ನ ನೋಡಿದ್ರೆ ಎಷ್ಟು ಅವೈಜ್ಞಾನಿಕವಾಗಿ ಒಂದು ಕಮಿಟಿಯಲ್ಲಿ ಕೂತು ಇದನ್ನ ನಿರ್ಧಾರ ಮಾಡಲಾಗಿತ್ತು ದರ ಏರಿಕೆ ಅನ್ನುವಂಥದ್ದು ಒಂದು ರೀತಿಯಾದಂತಹ ಶಾಕ್ ಅಂತಾನೆ ಹೇಳ್ಬೋದು. ಸೊ ಅಷ್ಟೇ ಅವೈಜ್ಞಾನಿಕವಾಗಿ ಮತ್ತೆ ಈ ದರ ಏರಿಕೆಯನ್ನು ಇಳಿಸ್ತಾ ಇದ್ದೀವಿ ಅನ್ನುವಂತಹ ಮಾತುಗಳನ್ನ ಬಿಎಂಆರ್ಸಿಎಲ್ ಹೇಳ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಕಣ್ಣಿಗೆ ಕಾಣ್ತಾ ಇರತಕ್ಕಂಥದ್ದು. ಶ್ವೇತಾ, ಓಕೆ, ಈಗ ಇದು ಕೂಡ ಈಗ ವ್ಯಕ್ತವಾಗ್ತಾ ಇರುವಂತಹ ಆಕ್ರೋಶ ಏನಿದೆ ಅದಕ್ಕೆ ಸಮಾಧಾನ ತರಿಸೋ ತರ ಇಲ್ಲ. ಇಲ್ಲಿ ಬಿಎಂಆರ್ಸಿಎಲ್ ಹಾಕ್ತಾ ಇರುವಂತಹ ಲೆಕ್ಕಾಚಾರ, ಒಂದು ಸಿಎಂ ಸೂಚನೆ ಕೊಟ್ಟಿದ್ದಾರೆ, ಪ್ರಯಾಣಿಕರ ಸುರಕ್ಷತೆ ಅಥವಾ ಅವರ ಬಗ್ಗೆ ಕಾಳಜಿ ತಗೊಳ್ಳೋದು ಕೂಡ ನಮ್ಮ ಕರ್ತವ್ಯ ಆಗತ್ತೆ ಅಂತ. ಮತ್ತೊಂದ್ ಕಡೆ ಬಿಎಂಆರ್ಸಿಎಲ್ ಬಗ್ಗೆ ಕೂಡ ಕಾಳಜಿ ಇದೆ ಅಂತಲೂ ಹೇಳಿದ್ದಾರೆ. ಬಟ್ ಇಲ್ಲಿ ಬಿಎಂಆರ್ಸಿಎಲ್ ಮಾಡ್ತಾ ಇರೋದು ಸರಿ ಅಂತ ಅನ್ನಿಸ್ತಾ ಇದೆಯಾ ಹಾಗಾದ್ರೆ?
ಶ್ವೇತಾ, ಖಂಡಿತ ಎಲ್ಲೋ ಒಂದ್ ಕಡೆ ಇಷ್ಟೊಂದು ವಿರೋಧಗಳು ವ್ಯಕ್ತವಾದವು. ಸಿಎಂ ಕೂಡ ಸೂಚನೆಯನ್ನ ಕೊಟ್ಟರು, ನೀವು ದರ ಏರಿಕೆನ ಇಳಿಕೆ ಮಾಡಬೇಕು, ವೈಜ್ಞಾನಿಕವಾಗಿ ಮಾಡಬೇಕು ಅನ್ನುವಂತಹ ಒತ್ತಡದಲ್ಲಿ ಈ ನಿರ್ಧಾರಕ್ಕೆ ಬಂದಿದೆಯಾ BMRCL ಅಧಿಕಾರಿಗಳು ಅಂತೇಳಿ ಅನ್ಸುತ್ತೆ. ಯಾಕಂತಂದ್ರೆ ಅವರಲ್ಲೇ ಒಂದು ಸ್ಪಷ್ಟನೆ ಇಲ್ಲ, ಎಷ್ಟು ಪರ್ಸೆಂಟ್ ದರವನ್ನ ನಾವು ಏರಿಕೆ ಮಾಡಿದ್ವಿ, ಎಷ್ಟು ಪರ್ಸೆಂಟ್ ಇಳಿಸಬೇಕು ಅಂತೇಳಿ. ಅದನ್ನ ಹೊರತುಪಡಿಸಿದಂತಹ ಬೇರೆಲ್ಲ ಒಂದು ಅಂಶಗಳನ್ನ ಈ ಒಂದು ಪ್ರೆಸ್ ಮೀಟ್ ನಲ್ಲಿ ಹೇಳ್ತಾ ಬರ್ತಿದ್ದಾರೆ. ಅಂದ್ರೆ ನಾವು ನಷ್ಟದಲ್ಲಿ ಇದ್ದೀವಿ, ನಾವೇನು ಲಾಭದಲ್ಲಿಲ್ಲ, ಅಂದ್ರೆ BMRCL ಲಾಭದಲ್ಲಿಲ್ಲ, ಇನ್ನು BMRCL ನಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳು ನಡೀಬೇಕಾಗಿದೆ. ಹಾಗೆ ಈಗಾಗಲೇ ಆಲ್ರೆಡಿ ನಡೆದಿರುವಂತಹ ಕಾಮಗಾರಿಗಳಲ್ಲಿ ಅಂದ್ರೆ ಸ್ಟೇಜ್ಗಳಲ್ಲಿ ಏನಿದೆ, ಮೆಟ್ರೋ ಸ್ಟೇಷನ್ಗಳೇನಿದೆ, ಅಲ್ಲಿ ಸೇಫ್ಟಿ ಬೋರ್ಡ್ಗಳನ್ನ ಹಾಕಬೇಕು. ಸೊ ಈ ರೀತಿಯಾದಂತಹ ಕಾರಣಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು, ದರ ಏರಿಕೆಯನ್ನ ಮಾಡಿರುವಂಥದ್ದು ಇದೇ ಕಾರಣಗಳಿಗೆ ಅನ್ನುವಂತಹ ಹೇಳಿಕೆಗಳನ್ನ ಕೊಡ್ತಿರೋದು. ಈಗಾಗಲೇ ಸಂಪೂರ್ಣವಾಗಿ ಕಾಮಗಾರಿ ನಡೆದಿರುವಂತಹ ಸ್ಥಳಗಳಲ್ಲಿ ಈಗ ಮೆಟ್ರೋ ಪ್ರಯಾಣಿಕರಿಂದ ದರವನ್ನ ಪಡಿತಾ ಇರ್ತಕ್ಕಂಥದ್ದು. ಅಂತಹ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಮೆಟ್ರೋಗೇನು ನಾವು ಎಕ್ಸ್ಟ್ರಾ ಫ್ಯೂಯಲ್ ಖರ್ಚಾಗುತ್ತೆ ಅನ್ನೋಂಗಿಲ್ಲ. ಹಾಗೆ ಈಗಾಗಲೇ ಸಿಬ್ಬಂದಿಗಳನ್ನ ನಿಯೋಜನೆ ಕೂಡ ಮಾಡಿದ್ದಾರೆ. ಮೆಟ್ರೋ ಹೋಗ್ತಾ ಹೋಗ್ತಾ ಜನರಿಗೆ ಮತ್ತಷ್ಟು ಆಪ್ತವಾಗಬೇಕು, ಮತ್ತಷ್ಟು ಕಡಿಮೆ ದರವನ್ನ ಮಾಡ್ಕೊಂಡು ಹೋಗಬೇಕು ಹೊರತು ಅಧಿಕ ದರವನ್ನ ಅಲ್ಲ. ಅದರಲ್ಲೂ ಕೂಡ ಈ ರೀತಿ ಅವೈಜ್ಞಾನಿಕವಾಗಿ ಏಕಾಏಕಿ ದುಪ್ಪಟ್ಟು ದರವನ್ನ 100%, ಕೆಲವೊಂದು ಕಡೆ ಅಂತೂ 95% ಅಷ್ಟು ದರ ಏರಿಕೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಈ ರೀತಿ ಅವೈಜ್ಞಾನಿಕವಾಗಿ ದರ ಏರಿಕೆಯನ್ನ ಮಾಡಿರ್ತಕ್ಕಂಥದ್ದು ಪಬ್ಲಿಕ್ ಆಕ್ರೋಶಕ್ಕೆ ಕಾರಣವಾಗಿದೆ. ಈಗಲೂ ಕೂಡ BMRCL ತಾನು ತಿದ್ಕೊಳ್ಳೋಕೆ ರೆಡಿ ಇಲ್ಲ ಅಂತಕ್ಕಂಥದ್ದು ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ MD ಮಾತಾಡಿರುವಂಥದ್ದನ್ನ ನೋಡಿದ್ರೆ, ಈಗಲೂ ಕೂಡ BMRCL ಅಧಿಕಾರಿಗಳು ತಮ್ಮನ್ನ ತಾವು ತಿದ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಈಗಲೂ ಕೂಡ ಸಾರ್ವಜನಿಕರಿಗೆ ಹೊರೆ ಆಗುವಂತಹ ರೀತಿಯಲ್ಲಿಯೇ ಅವರ ಒಂದು ಪ್ರಯಾಣ ದರದ ಇಳಿಕೆ ಏನ್ ಮಾಡ್ತೀವಿ ಅಂತಿದ್ದಾರೆ, ಅದನ್ನ ಹೇಳ್ತಿದ್ದಾರೆ. ಎಲ್ಲೋ ಒಂದ್ ಕಡೆ 10 ರೂಪಾಯಿನ ಏರಿಕೆ ಮಾಡಿ ಮತ್ತೆ ಎಲ್ಲೋ ಒಂದ್ ಕಡೆ 2 ರೂಪಾಯಿನ ಕಡಿಮೆ ಮಾಡಿ ಮೂಗಿಗೆ ತುಪ್ಪ ಸರುವಂತಹ ಕೆಲಸವನ್ನ ಮಾಡ್ಲಿಕ್ಕೆ BMRCL ರೆಡಿ ಆಗಿದೆ ಅಂತ ಅನ್ಸುತ್ತೆ. ಈ ಒಂದು ನಿರ್ಧಾರಕ್ಕೂ ಕೂಡ ಸಾರ್ವಜನಿಕರಿಂದ ವಿರೋಧಗಳು ವ್ಯಕ್ತ ಆಗುವಂತಹ ಎಲ್ಲ ಚಾನ್ಸಸ್ ಇದೆ. ಈಗಾಗಲೇ ಅದು ಮೆಟ್ರೋ ಪ್ರಯಾಣಿಕರ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ. ಜೊತೆಗೆ ಸಾಕಷ್ಟು ಜನ ಮೆಟ್ರೋ ಕಡೆ ಮುಖ ಮಾಡೋದನ್ನೇ ನಿಲ್ಲಿಸಿದ್ದಾರೆ. ಆಟೋ ಇರ್ಬೋದು, ಹಾಗೆ ಬಸ್ಗಳಿರ್ಬೋದು, ಈ ರೀತಿಯಾಗಿ ತಮ್ಮ ಒಂದು ಪ್ರಯಾಣಕ್ಕೆ ಬೇರೆ ಬೇರೆ ಮೂಲಗಳನ್ನ ಹುಡುಕೋತಾ ಇದ್ದಾರೆ. ಸೊ ಇಷ್ಟೆಲ್ಲ ದರವನ್ನು ನಾವು ನೀಡಿ ಮೆಟ್ರೋದಲ್ಲಿ ಪ್ರಯಾಣ ಮಾಡೋ ಬದಲು ಯಾವುದೋ ಒಂದು ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಂಡೋ ಅಥವಾ ಆಟೋದಲ್ಲಿ ಪ್ರಯಾಣ ಮಾಡೋ ಮೂಲಕ ನಮ್ಮ ಸಂಚಾರ ವ್ಯವಸ್ಥೆಯನ್ನು ನಾವು ನೋಡ್ಕೋಬಹುದು ಅಂತ ಜನರಿಗೆ ಅನಿಸುತ್ತೆ. ಆಗ ಏಕಾಏಕಿ ಈಗಾಗಲೇ ಬೆಂಗಳೂರು ಅಂತ ಅಂದ್ರೆ ಟ್ರಾಫಿಕ್ ಸಿಟಿ ಅಂತ ಹೇಳ್ಬಿಟ್ಟು ಜನರು ಟ್ರಾಫಿಕಲ್ಲಿ ಹೈರಾಣ ಆಗ್ತೀವಿ ಅಂತೇಳಿ ಬೆಂಗಳೂರು ಸಿಟಿಗಳ ಕಡೆ ಪ್ರಯಾಣ ಮಾಡೋದಿರ್ಬೋದು, ಜೀವನ ನಡೆಸೋದು ಕಷ್ಟ ಅನ್ನುವಂತ ರಕ್ಷಾ ಹಾಗೆ ಸಂಪರ್ಕದಲ್ಲಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.